ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್. ನಾನೀಗ ತೋರಿಸ್ತಿರೋದು ನಾವು ಸ್ಟೇ ಆಗಿದ್ದ ಹೋಟೆಲ್ನ ಕೆಫೆಟೇರಿಯಾ. ಅಂದರೆ ನಮಗೆ ಬೆಳಗಿದು ಬ್ರೇಕ್ಫಾಸ್ಟ್ ಎಲ್ಲ ಹೋಟೆಲ್ ಕಡೆಯಿಂದಲೇ ಇತ್ತು. ನಮಗೆ ಏನು ಬೇಕಾದರೂ ಇತ್ತು ತಿನ್ನಲಿಕ್ಕೆ, ಎಷ್ಟು ಬೇಕಾದರೂ ತಿನ್ಬೋದು. ಹಾಗಾಗಿ ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾತ್ರ ಮಿಸ್ ಮಾಡಿಕೊಳ್ತಾ ಇದ್ದೇವೆ. ತುಂಬ ಚೆಂದ ಇರ್ತಿತ್ತು, ತುಂಬ ಎಷ್ಟು ಬೇಕಾದರೂ ತಿನ್ಬೋದಿತ್ತು. ಅಂದರೆ ಇದು ಮೇಲೆ 14th ಫ್ಲೋರಲ್ಲಿ ಇದ್ದದ್ದು, ನಮ್ಮ ರೂಮ್ ಇದ್ದದ್ದು 6th ಫ್ಲೋರಲ್ಲಿ. ಹಾಗೆ ನಾನೀಗ 14th ಫ್ಲೋರಿಂದ 7th ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಯಾಕಂದರೆ ಅಲ್ಲಿ ನಮಗೆ ನೀರು ಕುಡಿಲಿಕ್ಕೆ ನೀರೆಲ್ಲ ಬೇಕಿದ್ರೆ ಅಲ್ಲಿಂದ ತೊಗೊಂಡು ಹೋಗಬೇಕಿತ್ತು. ಹಾಗೆ ನಾನು 7th ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮಗೆ ಈ ಟ್ರಿಪ್ ಪ್ಯಾಕೇಜನ್ನು ಮಾಡಿಕೊಟ್ಟವರು ಶಾಜ್ ಹಾಲಿಡೇಸ್ ಕಡೆಯವರು. ನೀವು ಎಲ್ಲಿಯಾದರೂ ಫಾರಿನ್ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನೋಡಿ ನಾನು ಹಾಕಿದ್ದೇನೆ, ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು. ಹಾಗೆ ನನಗೆ ನೀರು ತಗೊಂಡು ಆಯಿತು. ಈಗ ನಾನು ರೂಮಿಗೆ ಹೋಗ್ತಾ ಇದ್ದೇನೆ. 7th ಫ್ಲೋರಿಂದ 6th ಫ್ಲೋರಿಗೆ ಬಂತು ನೋಡಿ. ನೋಡಿ ಅಲ್ಲೇ ಹೋದರೆ ಅಕ್ಕನವ್ರ ರೂಮಿಗೆ ಹೋಗಬೇಕು. ಇದು ನನ್ನ ರೂಮಿಗೆ ಬರ್ತಾ ಇದ್ದೇನೆ. ಇವಾಗೆಲ್ಲ ಡಿಜಿಟಲ್ ವರ್ಲ್ಡ್ ಆಗಿದೆ ಅಲ್ಲ, ಹಾಗಾಗಿ ಕೀ ಎಲ್ಲ ಇಲ್ಲ, ಒಂದು ಕಾರ್ಡ್ ಕೊಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿ ಆಗುವಾಗ ಲಾಕ್ ಓಪನ್ ಆಗ್ತದೆ. ಈ ಕಾರ್ಡನ್ನು ಇದರೊಳಗೆ ಹಾಕಿದರೆ ಲೈಟ್ ಎಲ್ಲ ಆನ್ ಆಗ್ತದೆ. ಲೈಟ್ ಆನಲ್ಲಿ ಇರಬೇಕು ಅಂದರೆ ಮಾತ್ರ. ಈಗ ತೆಗೆದ್ರೆ ಆಗೋದಿಲ್ಲ, ಅಲ್ಲಿ ಲಾಕ್ ಆಗಿರ್ತಾ ಇಲ್ಲ. ಒಮ್ಮೆ ನಾವು ಹೊರಗಡೆ ಬಂದು ಕಾರ್ಡನ್ನು ಈಗ ಡೋರಿಗೆ ಸ್ಕ್ಯಾನ್ ಮಾಡಿದಾಗ ಲಾಕ್ ಓಪನ್ ಆಗ್ತದೆ. ಆಮೇಲೆ ಲಾಕ್ ತೆಗಿಬೇಕು. ತೆಗೆದು ಬಂದು ಅದನ್ನು ಹೀಗೆ ಹಾಕಿದ್ರೆ ಲೈಟ್ ಆನ್ ಆಗ್ತದೆ. ಎಲ್ಲರಿಗೂ ಲೈಟ್ ಆನ್ ಆಗೋದಿಲ್ಲ. ಲೈಟ್ ಸ್ವಿಚ್ ಆನ್ ಆಗಿದ್ರೆ ಮಾತ್ರ, ಇಲ್ಲಾಂದರೆ ನಾವೇ ಬಂದು ಸ್ವಿಚ್ ಹಾಕಬೇಕು. ನೋಡಿ ನಮಗೆ ರೂಮಲ್ಲಿ ಎಂತೆಲ್ಲ ಫೆಸಿಲಿಟಿ ಉಂಟು ಅಂತ. ಹೇರ್ ಡ್ರೈ ಮಾಡಿಕೊಳ್ಳಿಕ್ಕೆ ಹೇರ್ ಡ್ರೈಯರ್ ಉಂಟು, ಆಮೇಲೆ ಕೆಟಲ್ ಉಂಟು, ಕಾಫಿ ಮಾಡ್ಕೊಳ್ಬೋದು, ಕಾಫಿ ಪೌಡರ್, ಆಮೇಲೆ ಶುಗರ್, ಕ್ರೀಮ್ ಅಂದರೆ ಇದು ಹಾಲು, ನೀರು, ಫ್ರಿಜ್ ಉಂಟು, ಮಿನಿ ಫ್ರಿಜ್ ಉಂಟು ಇಲ್ಲಿ ನೋಡಿ, ಮಿನಿ ಫ್ರಿಜ್. ಇಂತೆಲ್ಲ ಫೆಸಿಲಿಟಿ ಬೇಕು ನೋಡಿ. ಆಮೇಲೆ ಸೋಪು, ಬ್ರಷ್, ಶಾಂಪೂ, ಬಾಡಿ ವಾಶ್, ಇದಿಷ್ಟು ನಮಗೆ ಕೊಟ್ಟ ರೂಮಿನ ಸೌಲಭ್ಯಗಳು. ಈ ದಿನದ ಬೆಳಿಗಿನ ಜರ್ನಿ ಶುರುವಾಯಿತು. ಇಲ್ಲಿ ನೋಡಿ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ತೋರಿಸ್ತಾ ಇದ್ದೇನೆ. ಸುಮ್ಮನೆ ಹೋಗ್ತಾ ಇರಬೇಕಾದ್ರೆ ಜಸ್ಟ್ ಒಂದು ವಿಡಿಯೋ ಮಾಡಿದೆ ಅಷ್ಟೇ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಮಾತ್ರ. ನಮ್ಮನ್ನು ಫಸ್ಟ್ ಕರ್ಕೊಂಡು ಹೋದ್ದು ಒಂದು ಇದು ಮಕ್ಕಳ ಟಾಯ್ಸ್, ಹಾಗೆ ವಾಚ್, ಆಮೇಲೆ ಲೇಡೀಸ್ಗಳದ್ದು ಜ್ಯುವೆಲರಿ ಇಷ್ಟು ಇರುವಂಥ ಒಂದು ಶಾಪಿಗೆ ಕರ್ಕೊಂಡೋದ್ರು. ಅಲ್ಲಿ ನೋಡಲಿಕ್ಕೆ ಹೋಗಬೇಕು ಅಂದರೆ ಅವರು ಅದು ಕೈಗೊಂದು ಸ್ಟಿಕ್ಕರ್ ಹಾಕ್ತಾಯಿದ್ರು. ಆ ಸ್ಟಿಕ್ಕರ್ ಹಾಕಿದರೆ ಮಾತ್ರ ಒಳಗಡೆ ಎಂಟ್ರಿ, ಇಲ್ಲಾಂದರೆ ಎಂಟ್ರಿ ಆಗಲಿಕ್ಕೆ ಬಿಡ್ತಿಲ್ಲ ಇತ್ತು. ಎಷ್ಟೆಷ್ಟು ಚಂದದ ವಾಚ್ ಇತ್ತಂದರೆ ಅದು ತಗೊಳ್ಳೋ ಅಂತ ಆಗ್ತಿತ್ತು. ಆದರೆ ರೇಟ್ ನೋಡಿದರೆ ಬೇಡ ಅಂತ ಆಯಿತು. ಆದರೆ ಅಷ್ಟು ಚಂದದ ವಾಚ್ಗಳಿದ್ದವು. ಆದರೆ ಫಾರಿನ್ದು ವಾಚ್ ಎಲ್ಲ ತುಂಬ ಚಂದ ಇರ್ತದೆ, ತುಂಬ ದಿನ ಬಾಳಿಕೆನೂ ಬರ್ತದೆ. ಒಂದು ತಗೊಳ್ಳುವ ಅಂತ ಆಯಿತು. ಮತ್ತು ನೋಡಿ ರೇಟ್ ಎಲ್ಲ ನೋಡಿ ಮಂಡೆ ಬಿಸಿ ಆಯಿತು, ಬೇಡ ಅಂತ ಆಯ್ತು ಅದು ನೋಡಿ ತಗೊಳ್ಳೋದು. ಕರ್ನಾಟಕ ವಾಚ್ ನೋಡ್ರಿ, ವಾಚ್ ಎಷ್ಟು ಚಂದ ಉಂಟು ವಾಚ್ಗಳು. ಆಯಿಷಾ ಎಷ್ಟು ಚಂದ ಇದ್ದಾಳೆ ಅಲ್ಲ. ಓಯ್ ನಾನು ಅವಳನ್ನೆಲ್ಲ ಹೇಳಿದ್ದು. ಇಲ್ಲಿ ನೋಡಿ ಟಾಯ್, ಲೇಡಿ ಟಾಯ್ ಎಷ್ಟು ಚಂದ ಇದ್ದಾಳೆಲ್ಲ. ಇಲ್ಲಿ ನೋಡಿ ಫ್ಯಾನ್ ಎಲ್ಲ ಎಷ್ಟು ಚಂದ ಉಂಟು. ತಗೊಳ್ಳಿಕ್ಕೆ ಮಾತ್ರ ಅಷ್ಟೇ ಹಣ ಬೇಕಾಯ್ತಾ? ಎಲ್ಲಿದು ಅಲ್ಲ, ಏನಿದು ಎಂತ ಹಾಕಿದು ನೋಡಿ ಫ್ಯಾನ್ ನೋಡಿ. ಅಯ್ಯೋ ಇಲ್ಲಿ ನೋಡಿ ಮರ್ರೆ, ಆಮೆ ಮೊಟ್ಟೆ ಇಡುದು. ಐಷಾ ಇದು ಹೆಣ್ಣು ಆಮೆಯಾ ಅಂತ.
ಬೇಕಾ ನಿಮಗೆ? ಮೊಟ್ಟೆ ಇರ್ತದೆ, ಮೊಟ್ಟೆ ಫ್ರೀ ಸಿಗ್ತದೆ ಆಮೇಲೆ ತಗೊಂಡ್ರೆ. ಬೇಕಾ ನಿಮಗೆ? ನೋಡಿ ಇನ್ನೊಂದು ಮೊಟ್ಟೆ ಇಟ್ಟಿತ್ತು ಮಾರ್ರೆ. ಓ ದೇವರೇ, ಐಸಿ ಬಾರಿ ಜನ ಉಂಟು. ಇಲ್ಲಿ ನೋಡಿ ಕಪ್ಪೆ ಕಪ್ಪೆ ಐಸ. ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಮೇಕಪ್ಪಿಗೆ ಬೇಕಾಗುವ ಐಟಮ್ಸ್ ಆಮೇಲೆ ಸೆಂಟ್ ಎಲ್ಲ ಇತ್ತು. ಹಾಗೆ ಹೋಗುವಾಗ ಅಲ್ಲಿ ಹೇಳಿದರು ವಿಡಿಯೋ ಮಾಡಬೇಡಿ ಅಂತ. ಹಾಗೆ ಇಲ್ಲಿ ಸ್ಟಾಪ್ ಮಾಡಿದೆ ವಿಡಿಯೋ. ಆ ಶಾಪಿಂದ ಹೊರಗೆ ಬಂದಾಗುವಾಗ ಒಂದು ಅಕ್ವೇರಿಯಂ ಕಂಡಿತ್ತು. ಅದರಲ್ಲಿ ಒಂದು ಮೀನು ನೋಡಿ ಎಷ್ಟು ಚಂದ ಉಂಟು ಅಂತ, ಗೋಲ್ಡನ್ ಕಲರ್ ಇದು ಮೀನು. ನಮ್ಮ ಬಂಗಾರಿಗೆ ಅದನ್ನು ನೋಡಿ ತುಂಬ ಹೆದರಿಕೆ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಮ್ಮ ಮುರುಗನ್ ಟೆಂಪಲ್, ಮಲೇಷಿಯಾದ ಮುರುಗನ್ ಟೆಂಪಲ್, ಬಾಟು ಕೇಸ್ಗೆ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ನೋಡಿ ನಮ್ಮನ್ನು ಕರ್ಕೊಂಡು ಹೋಗುವಂಥ ಗಾಡಿ, ಟ್ರಿಪ್ ಫುಲ್ ತರಿಸುವಂಥ ಗಾಡಿ ನೋಡಿ. ಈ ಗಾಡಿಯಲ್ಲಿ ನಾವು ಹೋಗುತ್ತೇವೆ. ಮುರುಗನ್ ಟೆಂಪಲ್ಗೆ ರೀಚ್ ಆದೆವು. ನೋಡಿ ರೋಡ್ ಕ್ರಾಸ್ ಮಾಡಿ ಹೋದೆವು. ನನಗೆ ಅದು ಆಶ್ಚರ್ಯ ಆದೇನೆಂದರೆ ಅಲ್ಲಿದ್ದಂಥ ಮುರುಗನ್ದು ಸ್ಟ್ಯಾಚು ಮತ್ತು ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು. ಅದನ್ನು ನೋಡಿ ನಂಗೆ ತುಂಬ ಆಶ್ಚರ್ಯ ಆಯಿತು. ಎಷ್ಟು ದೊಡ್ಡ ಅಂದರೆ ನೋಡಬೇಕು ಅದನ್ನು. ಅದು ಇವಾಗ ಮೊಬೈಲಲ್ಲಿ ತುಂಬ ಸಣ್ಣಕ್ಕೆ ಕಾಣ್ತಾ ಉಂಟು, ಅಲ್ಲಿ ಅದರ ಹತ್ತಿರ ಹೋಗಿ ನೋಡುವಾಗನೇ ಗೊತ್ತಾಗ್ತದೆ ಎಷ್ಟು ಎತ್ತರ ಉಂಟು ಅಂತ. ಅದು ಎಷ್ಟು ಎತ್ತರ ಉಂಟು ಮೆಟ್ಲು. ನೋಡಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬೆಟ್ಟ ಅಂದರೆ. ನೋಡಿ ಅಲ್ಲಿ ಒಂದು ಹನುಮಂತನ ಸ್ಟ್ಯಾಚು ಕಾಣಿಸ್ತಿದೆಯಾ, ಅದುವೇ ಎಷ್ಟು ಎತ್ತರ ಉಂಟಂದ್ರೆ ಅದರಿಂದ ಎಷ್ಟೋ ದೊಡ್ಡ ಬೆಟ್ಟಗಳು. ಇಲ್ಲಿ ಒಂದು ಗರುಡನ್ ಸ್ಟ್ಯಾಚು ಕಾಣಿಸ್ತಿದೆಯಾ ನಿಮಗೆ? ದೊಡ್ಡ ಗರುಡನ್ ಸ್ಟ್ಯಾಚು ಕೂಡ ಇದೆ ಇಲ್ಲಿ ಅಂತ ನೋಡಿ. ಎಷ್ಟು ದೊಡ್ಡ ಬೆಟ್ಟ. ಮಲೇಷ್ಯಾದಲ್ಲಿ ನಮ್ಮ ಇಂಡಿಯಾದ ದೇವಸ್ಥಾನ. ಇಲ್ಲೊಂದು ಹನುಮಂತನ ಸ್ಟ್ಯಾಚು. ಇಲ್ಲಿ ತುಂಬ ದೇವರುಗಳದ್ದು ಗುಡಿ ಇತ್ತು. ಯಾವ್ಯಾವ ದೇವರುಗಳಂತ ನಂಗೆ ಗೊತ್ತೇ ಆಗಲಿಲ್ಲ ಮಾತ್ರ. ಅದರ ಪಕ್ಕದಲ್ಲಿ ವಿಷ್ಣು ಇದು ಶ್ರೀ ವಿಷ್ಣು ಇದು ಸ್ಟ್ಯಾಚು ಕೂಡ ಇತ್ತು. ಅದರ ಹಿಂದೆ ದೊಡ್ಡ ಬೆಟ್ಟ. ಇದೊಂದು ಪಕ್ಷಿಧಾಮ. ಸಣ್ಣ ಸಣ್ಣ ಗಿಳಿಮರಿಗಳು, ನವಿಲು, ಪಕ್ಷಿಗಳು ಇದ್ದವು. ಅದರಿಂದ ಮುಂದೆ ಆ ಕಡೆ ಒಂದು ಟೆಂಪಲ್ ಇತ್ತು. ಅದರ ಒಳಗಡೆ ಹೋಗ್ಬೇಕಂದ್ರೆ ಫೀಸ್ ಕಟ್ಟಬೇಕಿತ್ತು, ಹಾಗೆ ನಾವು ಹೋಗಲಿಲ್ಲ. ಇಲ್ಲೊಂದು ಮರ ನೋಡಿ, ಫುಲ್ಲು ಪಾರಿವಾಳ. ಈ ಮರದಲ್ಲಿ ಫುಲ್ಲು ಪಾರಿವಾಳ ಕೂತ್ಕೊಂಡಿದ್ದವು. ಎಷ್ಟು ಪಾರಿವಾಳದ್ದು ಅಂದರೆ ತುಂಬ ಇದ್ದವು. ಅಲ್ಲೇ ಮುಂದೆ ಮೀನಾಕ್ಷಿ ಅಮ್ಮನವರ ಟೆಂಪಲ್ ಗುಡಿ ಇತ್ತು. ಅದರ ಒಳಗೆ ಬಂದೆವು. ಒಳಗಡೆ ಬಂದಾಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಸರಿಯಾಗಲಿಲ್ಲ. ಅಲ್ಲಿ ಏನಾದರೂ ಹೇಳ್ಬೋದು ಅಂತೇಳಿ ನಾನು ಸ್ವಲ್ಪ ವೀಡಿಯೋ ಮಾಡಿ ಅಲ್ಲಿ ಕಟ್ ಮಾಡಿದೆ. ಆ ಟೆಂಪಲಿಂದ ನೆಕ್ಸ್ಟ್ ನಾವು ಮುರುಗನ್ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ದೆವು. ಅದನ್ನು ನಾನು ನೆಕ್ಸ್ಟ್ ವ್ಲಾಗದಲ್ಲಿ ನಿಮಗೆ ತೋರಿಸ್ತೇನೆ. ಬಾಯ್.